ವೆಲ್ಕಮ್ ಬ್ಯಾಕ್ ಟು ಪ್ರೈವೇಟ್ ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿಂದು ಟ್ರೇಡು ಚೆನ್ನಾಗಿ ಆಗ್ತಾಯಿತ್ತು. ಸೊ ಸೈಜ್ ಎಂಟ್ರಿ ಆಗದೆ ಕಾರಣ ಸೊ ಎಸ್ ಆಯಿತು, ಮತ್ತು ಟ್ರೆಂಡು ರಿವರ್ಸ್ ಆಯಿತು. ಓಕೆ, ಮಾರ್ಕೆಟು ಒಂದೊಂದು ದಿನ ಏನು ಮಾಡುತ್ತೆ, ಬೈಯರ್ಸ್ಗೂ ಪ್ರಾಫಿಟ್ ಮಾಡಿಕೊಡಲ್ಲ, ಸೆಲ್ಲರ್ಸ್ಗೂ ಪ್ರಾಫಿಟ್ ಮಾಡಿಕೊಡಲ್ಲ. ಸೊ ಇವತ್ತು ಹಾಗೆ ಆಯಿತು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಸ್ವಲ್ಪ ಇವತ್ತಿನ ಡಿಸ್ಕಷನ್ ಮಾಡೋಣ ಬನ್ನಿ. ನೋಡಿ, ಮಾರ್ಕೆಟ್ ಏನು ಮಾಡಿತ್ತು ಮಾರ್ನಿಂಗು. ಓಕೆ, ಸೆಲ್ಲರ್ಸ್ನ ಇನ್ವೈಟ್ ಮಾಡ್ತು, ರಿವರ್ಸ್ ಆಯಿತು. ಬೈಯರ್ಸ್ನ ಇನ್ವೈಟ್ ಮಾಡ್ತು, ರಿವರ್ಸ್ ಆಯಿತು. ಸೊ ಇಲ್ಲಿ ಬೈಯರ್ಸ್ನ ಇನ್ವೈಟ್ ಮಾಡಿ ಮತ್ತೆ ಸೆಲ್ಲಿಂಗ್ ಬಂತು. ಸೊ ದೀಸ್ ಸೆಲ್ಲರ್ಸ್ ಆರ್ ಇನ್ ಗುಡ್ ಪ್ರಾಫಿಟ್. ಸೊ ಈಗ ನೋಡಿ, ಈ ಸೆಲ್ಲರ್ಸು ಮಾರ್ಕೆಟ್ನಲ್ಲಿ ಇಲ್ಲ, ಈ ಸೆಲ್ಲರ್ಸು ಇಲ್ಲ. ಯಾಕೆಂದರೆ ಇಷ್ಟೆಲ್ಲ ರಿವರ್ಸ್ ಆಗಿದೆ. ಸೊ ಈ ಸೆಲ್ಲರ್ಸ್ ಇನ್ನೂ ಸ್ವಲ್ಪ ನನಗೆ ಈ ಸೆಲ್ಲರ್ಸ್ಗಿಂತ ಸ್ಟ್ರಾಂಗ್ ಅಂತ ಅನಿಸ್ತಾ ಇದ್ದಾರೆ. ಈ ಸೆಲ್ಲರ್ಸು ಇಲ್ಲ. ಸೊ ಮಾರ್ಕೆಟ್ನಲ್ಲಿರೋರು ಯಾರಿಗೆ? ಸೊ ಈ ಸೆಲ್ಲರ್ಸ್ ಮಾತ್ರ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ, ಈಗ ನಿಮಗೆ ಈ ಪ್ಯಾಟ್ರನ್ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಮಾರ್ಕೆಟ್ ಈ ರೀತಿ ಬಂದು ಇಲ್ಲೊಂದು ಫ್ಲ್ಯಾಟ್ ರೇಂಜ್ ಆಗಿದೆ. ಸೊ ನಿನ್ನೆ ಸೆನ್ಸೆಕ್ನಲ್ಲಿ ಹೇಳಿದೆ ಈ ರೀತಿ ಆದಾಗ. ಸೊ ಏನು ಮಾಡ್ತೀನಿ ನಾನು ಇಲ್ಲಿ, ಫ್ಲ್ಯಾಟು ಗ್ಯಾಪ್ ಡೌನು ಬೈಯಿಂಗ್ ಹುಡುಕ್ತೀನಿ. ಯಾಕಂದರೆ ಈ ಸೆಲ್ಲರ್ಸ್ ನಂಗೆ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದಕ್ಕಾಗಿ ಸೊ ಫ್ಲ್ಯಾಟು ಬೈಯಿಂಗ್ ಹುಡುಕ್ತೀನಿ. ಬಟ್ ಇಲ್ಲಿಂದ ರಿವರ್ಸ್ ಆಗುತ್ತೆ ಇವತ್ತಿನ ಥರ. ಓಕೆ, ಫ್ಲ್ಯಾಟು ಇವತ್ತಿನ ಥರ ಬೈಯಿಂಗ್. ಸೊ ಇಲ್ಲಿ ಏನಾಗ್ಬೋದು, ನಾಳೆ ಸೆಲ್ಲಿಂಗ್ ಬರೋದಿದ್ದರೆ ಸಡನ್ನಾಗಿ ಈ ರೀತಿಯಾಗಿ ಸೆಲ್ಲಿಂಗ್ ಬರಲ್ಲ. ಯಾಕೆ ಹೇಳಿ, ಈ ಚಾರ್ಟ್ ರಿಪೀಟ್ ಆಗಲ್ಲ. ಸೊ ಅವಾಗ ಏನು ಮಾಡುತ್ತೆ ಮಾರ್ಕೆಟು, ಸೊ ಈ ರೀತಿ ಗ್ರೀನ್ ಓಪನ್ ಆಗಿ ಸ್ವಲ್ಪ ಇಲ್ಲಿ ಹೋಗಿ ಆಮೇಲೆ ರಿವರ್ಸ್ ಆಗಿ ಫ್ಲ್ಯಾಟು ಭಾಳ ಇಂಪಾರ್ಟೆಂಟು. ಮತ್ತು ಈ ಕ್ಲೋಸಿಂಗ್ ಪ್ರೈಸು ಇಲ್ಲಿಂದ ಅಪ್ ಹೋಗೋ ಚಾನ್ಸು ಇದೆ, ಇಲ್ಲಿಂದ ಡೌನ್ ಬರೋ ಚಾನ್ಸು ಇದೆ. ಓಕೆ, ಬಿ ಕೇರ್ಫುಲ್ಲಿಂದ ನಾಳೆ ಟ್ರೇಡ್ ಮಾಡಬೇಕು. ಸೊ ಇಲ್ಲಿಂದ ಕಂಟಿನ್ಯೂಸ್ ರೆಡ್ ಕ್ಯಾನಲ್ ಆಗಿ ಕಂಟಿನ್ಯೂಸ್ ಸೆಲ್ಲಿಂಗ್ ಹೋಗ್ತಾ ಇದೆ ಅಂದರೆ ಸೆಲ್ಲಿಂಗ್ ಮಾಡ್ತೀನಿ. ಸೇಮ್ ಎಸ್ಟರ್ಡೇ ಪ್ಲ್ಯಾನ್. ಸೊ ಇಲ್ಲಿ ಬೈಯಿಂಗ್ ಒಂದು ಕಂಡೀಷನಲ್ಲಿದೆ, ಏನು ಗೊತ್ತಾ, ಈ ಜೋನ್ ಇದೆಯಲ್ಲ. ಸೊ 60,000 ಅರೌಂಡ್ 60,000. ಓಕೆ, ಇದು 60,000. ಸೊ ಇಲ್ಲಿಂದ ಇಲ್ಲಿ. ಓಕೆ, ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದ್ಕೊಳ್ಳಿ, ಸಡನ್ನಾಗಿ ಎಂಟ್ರಿ ಆಗಬೇಡಿ. ರಿವರ್ಸಲ್ವರೆಗೂ ವೇಟ್ ಮಾಡಿ, ಆಮೇಲೆ ಡಿಸೈಡ್ ಮಾಡಿ. ನೆಕ್ಸ್ಟು ಬೈ ಚಾನ್ಸು ಈಗ ಗ್ಯಾಪ್ ಫುಲ್ ಗ್ರೀನ್ ಕ್ಯಾಂಡಲ್ ಆಯಿತು, ಅವಾಗ ಏನು ಮಾಡ್ಬೇಕು ನಾನು. ಸೊ ಇಡೀ ಟ್ರೆಂಡೇ ರಿವರ್ಸ್ ಆಗಿ ಇಷ್ಟು ಓಪನ್ ಆಗಿದೆ ಅಂದರೆ ಬೈಯರ್ಸ್ ಆರ್ ಮೋರ್ ಡಾಮಿನೆಂಟ್. ಸೊ ಬೈಯರ್ಸ್ ಈಗ ಜಾಸ್ತಿ ಡಾಮಿನೇಟ್ ಅದಾರೆ ಅಂದರೆ ಈಗ ಮಾರ್ಕೆಟ್ ಏನು ಮಾಡಬೇಕು, ಬೈಯಿಂಗ್ ಕಡೆನೇ ಹೋಗ್ಬೇಕು. ಬಟ್ ಬೈಯರ್ಸ್ನ ಇನ್ವೈಟ್ ಮಾಡಿ, ಅಂದರೆ ರೀಟೇಲರ್ಸ್ನ ಇನ್ವೈಟ್ ಮಾಡಿ ಅವರ ಎಲ್ಲ ತಿಂದು ಆಮೇಲೆ ಹೋಗ್ಬೇಕು. ಓಕೆ, ಯಾವ ರೀತಿ, ಈಗ ಗ್ರೀನ್ ಕ್ಯಾಂಡಲ್ ಓಪನ್ ಆಯಿತು. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಮೂವ್ ಆಗೋ ಥರ ಮಾಡುತ್ತೆ. ಅವಾಗ ಎಲ್ಲ ಬೈಯರ್ಸ್ ಎಂಟ್ರಿ ಆಗ್ತಾರೆ, ಸಡನ್ ರಿವರ್ಸಲ್. ಸೊ ಅವಾಗ ಏನಾಗುತ್ತೆ, ಎಲ್ಲರೂ ಬೈಯರ್ಸ್ ಎಲ್ಲಿ ಹಿಟ್ ಆಗ್ತವೆ. ಸೊ ಆಮೇಲೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಇದು ನಾಳೆದು ಸಿನ್ಯಾರಿಯೋ. ಮತ್ತು ನಿಫ್ಟಿ 50ಯಲ್ಲಿ ನೋಡೋದಾದರೆ, ಸೊ ಸೆನ್ಸೆಕ್ಸಲ್ಲಿ ನಾನು ಹೇಳಿದೆ ಯಾವ ರೀತಿ ಆಗುತ್ತೆ ನಿನ್ನೆ ಅಂತ. ಓಕೆ, ಸೇಮ್ ಟು ಸೇಮ್ ಆಗಿದೆ ನೋಡಿ. ನಾನು ಹೇಳಿದೆ ಅಲ್ವಾ ನಿನ್ನೆ. ಸೊ ಈ ಸೆಲ್ಲರ್ಸ್ ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಓಕೆ, ಈ ಸೆಲ್ಲರ್ಸು ಹಾಗೆ ಮಾಡಿ ಫ್ಲ್ಯಾಟ್ ಓಪನ್ ಆಯಿತು, ಈ ಸೆಲ್ಲರ್ಸ್ನ ಇನ್ವೈಟ್ ಮಾಡ್ತು, ರಿವರ್ಸಲ್ ಕೊಡ್ತು. ಸೊ ಇದು ಮಾರ್ಕೆಟು ಈ ರೀತಿ ಆಗಬಾರ್ದು, ಈ ರೀತಿ ಆಯಿತು ಅಂದ್ಕೊಳ್ಳಿ. ಬ್ರೇಕ್ ಡೌನ್ ಆಗಿ ಅಪೋಸಿಟ್ ಹೋಗ್ಬಾರ್ದು. ಅದು ಬ್ರೇಕ್ ಡೌನ್ ಆದರೆ ಕಂಪಲ್ಸರಿ ಸೆಲ್ಲಿಂಗ್ ಬರಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಅನ್ನೋದೇ ಹಾಗೆ. ಇದು ಸೇಮ್ ಫ್ಲ್ಯಾಟು ಗ್ಯಾಪ್ ಡೌನು ಬೈಯಿಂಗ್ ಮಾಡ್ತೀನಿ ಅಂದರೆ ಟ್ರೆಂಡ್ ಸೆಲ್ಲಿಂಗು, ನಾನು ಸೆಲ್ಲಿಂಗ್ ಟ್ರೆಂಡ್ ಹೋಗ್ತೀನಿ. ಬಟ್ಟು ಇಲ್ಲಿವರೆಗೂ ಬರುತ್ತೆ. ಸೊ ಇಲ್ಲಿಂದ ಡಿಸೈಡ್ ಆಗುತ್ತೆ ಏನು ಮಾಡ್ಬೇಕಂತ. ಸೊ ಅದಕ್ಕಾಗಿ ಈ ಸೆಲ್ಲರ್ಸ್ನ ಫೋಕಸ್ನಲ್ಲಿ ಇಡ್ತೀನಿ. ಓಕೆ, ಪೂರ್ತಿ ಟ್ರೆಂಡ್ ಬೈಯಿಂಗ್ ಬಂದರೆ ಬೈಯಿಂಗ್ ಎಂಟ್ರಿ. ಓಕೆ, ಗ್ಯಾಪ್ ಆಫ್ ಬೈಯಿಂಗ್, ಫ್ಲ್ಯಾಟ್ ಗ್ಯಾಪ್ ಡೌನ್, ಸೆಲ್ಲಿಂಗ್ ಸೆಟಪ್ನ ಹುಡುಕ್ತೀನಿ. ಓಕೆ, ನೆಕ್ಸ್ಟು ನಿಫ್ಟಿ 50 ಸೇಮ್ ಟು ಸೇಮ್. ಈ ಸೆಲ್ಲರ್ಸ್ ಇನ್ನೂ ಸ್ಟ್ರಾಂಗ್ ಇದ್ದಾರೆ, ಈ ಸೆಲ್ಲರ್ಸು. ಸೊ ಈ ಲೆವೆಲ್ ದಾಟೋವರೆಗೂ ಬೈಯಿಂಗ್ ಕಂಡೀಷನ್ ಹುಡುಕಲ್ಲ, ಸೆಲ್ಲಿಂಗ್ ಹುಡುಕ್ತೀನಿ. ಗ್ಯಾಪ್ ಡೌನ್ ಸೆಲ್ಲಿಂಗ್, ಗ್ಯಾಪ್ ಆಫ್ ಬೈಯಿಂಗ್. ಇದಾಗಿತ್ತು ಇವತ್ತಿನ ಟ್ರೇಡ್ ಅನಾಲಿಸಿಸ್. ನಾಳೆ ಸಿಗೋಣ. ಧನ್ಯವಾದಗಳು.